ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ಬ್ರಿಟಿಷ್ನವರು ತೊಲಗಬೇಕು, ಅವರ ಕಪಿಮುಷ್ಟಿಯಿಂದ ಭಾರತ ಸ್ವತಂತ್ರವಾಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿತು. ಶ್ರೀಮತಿ ರಾಣಿ ಸತೀಶ್ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಹೇಳಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಕ್ಕೆ ಹೋಗಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಇದು ಸಂಸ್ಥಾನ ಸ್ಥಾಪನೆಗಾಯಿತು ಕಾಂಗ್ರೆಸ್ ಪಕ್ಷ 1885. ನಮಗೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 14 ಮಧ್ಯರಾತ್ರಿನಲ್ಲಿ ಬಂತು. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ರಾಜಕೀಯ ಪಕ್ಷ ಈ 138 ವರ್ಷಗಳ ದೀರ್ಘ ಇತಿಹಾಸ ಇರತಕ್ಕಂಥ ಪಕ್ಷ ಬಹುಶಃ ಜಗತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿಲ್ಲ. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ಅವರನ್ನ ಕರ್ಕಬರ್ಲಿಕ್ಕೆ ತಿಲಕ್ ಅವರು ಕಾರಣ. ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಬೇಕು ಅಂತೇಳಿ ತಿಲಕ್ ಅವರೇ ಮಹಾತ್ಮ ಗಾಂಧೀಜಿಯವರಿಗೆ ಹೇಳಿದ್ರು. ಅವತ್ತಿನ್ನೂ ಮಹಾತ್ಮ ಆಗಿರಲಿಲ್ಲ. ಅವರು ಬಹುಶಃ ಇಡೀ ಜಗತ್ತಿನಲ್ಲಿ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಮಾರ್ಗವನ್ನು ಸ್ವೀಕಾರ ಮಾಡಿದರು. ಹಿಂಸೆ ಮೂಲಕ ಮಾಡಕ್ಕೆ ಹೋಗಲಿಲ್ಲ. ಅಹಿಂಸಾತ್ಮಕವಾದಂಥ ಸತ್ಯಾಗ್ರಹದ ಮೂಲಕ ಈ ದೇಶದಲ್ಲಿ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇದಕ್ಕೆ ಅನೇಕ ಜನ ಗಾಂಧೀಜಿಯವರ ನೇತೃತ್ವದಲ್ಲಿ ಮೋತಿಲಾಲ್ ನೆಹರುವಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್, ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಅನೇಕ ಜನರು ಇವರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರತಕ್ಕಂಥ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು ಎಲ್ಲ ಮಹನೀಯರುಗಳು. ಇವರ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ, ಬೇರೆ ಯಾವ ಪಕ್ಷನೂ ಕಾರಣ ಅಲ್ಲ. ಈ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ನವರು ಏನ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾರೆ. ನರೇಂದ್ರ ಮೋದಿಯವರೇ ಈ ಪ್ರಶ್ನೆ ಕೇಳ್ತಾರೆ, ಅಮಿತ್ ಶಾ ಈ ಪ್ರಶ್ನೆ ಕೇಳ್ತಾರೆ. ನಾನು ಕೇಳ್ತೀನಿ, ಯಾರಾದರೂ ಒಬ್ರು
ಭಾರತೀಯ ಜನತಾ ಪಕ್ಷದವರು ಇಂದಿನ ಜನಸಂಘ ಆಗ್ಬೋದು, RSS ಆಗ್ಬೋದು, ಇವತ್ತಿನ ಬಿಜೆಪಿ ಆಗ್ಬೋದು, ಯಾರು ಒಬ್ಬರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ? 1925ರಲ್ಲೇ RSS ರಚನೆಯಾಗಿತ್ತು. 1950ನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆಯಾಗಿತ್ತು. 80ರಲ್ಲಿ ಬಿಜೆಪಿ ಆದ. ಇವರು RSSನವರು ಏನ್ ಬಹಳ ದೇಶಭಕ್ತರು ಅಂತ ಹೇಳ್ಕೊತಾರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನ ಇದೆಯಾ? ಇಲ್ಲ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷನ ಏನ್ ಮಾಡಿದರು ಅಂತ ಕೇಳಕ್ಕೆ ಇವ್ರಿಗೇನಾದ್ರು ನೈತಿಕತೆ ಇದೆಯಾ? ಇದನ್ನ ನಾವು ಜನರಿಗೆ ತಿಳಿಸಬೇಕು. ಏನ್ ಬಹಳ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಏನ್ ನರೇಂದ್ರ ಮೋದಿ ಅವರು ಹೇಳದ್ದೇ ಹೇಳುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ನರೇಂದ್ರ ಮೋದಿಜಿ ಯಾವ ಸಬ್ಕಾ ಸಾಥ್ ರೀ? ಯಾಕ್ರಿ ಸುಳ್ಳು ಹೇಳ್ತೀರಿ? ಏನ್ ನೋಡಿ ಹೆಂಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಸುಳ್ಳನ್ನು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಎಂತ ಸುಳ್ಳನ್ನ ಡೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ. ಈ ಡೋಂಗಿತನ, ಬಿಜೆಪಿ ಡೋಂಗಿತನವನ್ನ ಬಯಲು ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದ್ದನ್ನ ನಾವು ಮರೆಯಲಿಕ್ಕೆ ಸಾಧ್ಯ. ನಾನು ಕೇಳ್ತೀನಿ, ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದರು. ಇವತ್ತೇನಾದ್ರು ಆಧುನಿಕ ಭಾರತ ಆಗಿದ್ರೆ ಅದಕ್ಕೆ ನೆಹರು ಹಾಕಿದಂತ ಅಡಿಪಾಯ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ವಾಜಪೇಯಿ 6 ವರ್ಷ ಇದ್ದರು ಪ್ರಧಾನಮಂತ್ರಿಯಾಗಿ. ನರೇಂದ್ರ ಮೋದಿ ಅವರು 10 ವರ್ಷ, 16 ವರ್ಷ ಆಯ್ತು. ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದು ಕಟ್ಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.